ಒಂದು ಮನೆಯಲ್ಲಿ ಪ್ರೀತಿ ಇರುತ್ತೆ. ಅದೇ ಮನೆಯಲ್ಲಿ ಒಂದು ರಹಸ್ಯ ಮುಚ್ಚಿಟ್ರೆ ಮಾಹಿತಿ ಬಂಗಾರಂ. ಇದೊಂದು ಎಮೋಷನಲ್ ಫ್ಯಾಮಿಲಿ ಸಸ್ಪೆನ್ಸ್ ಮಿಕ್ಸ್ ಆಗಿರುವ ಮೂವಿ ಸ್ಟೋರಿ ಸಿಂಪಲ್ ಅಂತ ಕಾಣಿಸುತ್ತದೆ, ಆದರೆ ಒಳಗಡೆ ಹೆವಿ ಟ್ವಿಸ್ಟ್ ಆ್ಯಂಡ್ ಟರ್ನ್ ಇರುವಂಥ ಒಂದು ಒಳ್ಳೆ ಫ್ಯಾಮಿಲಿ ಪ್ಯಾಕೇಜಿಂಗ್ ಗುಡ್ ಎಂಟರ್ಟೈನ್ಮೆಂಟ್ ಸಿನಿಮಾವಾಗಿದೆ. ಒಂದು ಹೆಣ್ಣು ಸಂಸಾರದ ಕಣ್ಣು ಅಂತಾರೆ. ಅದ ಹೆಣ್ಣಿಗೆ ಏನಾದರೂ ಒಂದು ತೊಂದರೆ ಎದುರಾದಾಗ ಅವಳು ಹೇಗೆ ಮಹಾಕಾಳಿಯಾಗಿ ಬದಲಾಗುತ್ತಾಳೆ ಅನ್ನೋದು ಸಿನಿಮಾದ ಒಂದು ಪ್ರಮುಖ ಕಥೆಯಾಗಿದೆ. ಮಾಹಿತಿ ಬಂಗಾರಂ ಸಿನಿಮಾ ನಾನು ಇವತ್ತು ಕನ್ನಡ ಭಾಷೆಯಲ್ಲಿನೇ ನಿಮಗೆ ಸಂಪೂರ್ಣವಾಗಿ ರಿವ್ಯೂ ಹಾಗೂ ಸಿನಿಮಾದ ಇನ್ಫಾರ್ಮೇಷನ್ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಸೊ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರುತ್ತದೆ. ಆ ಒಂದು ಕುಟುಂಬದಲ್ಲಿ ಬಂಗಾರಮ್ಮ ಎಂಬ ಒಂದು ಪಾತ್ರ ತುಂಬ ಸಾಧಾರಣ ಪೊಸೆಸಿವ್ ಪರ್ಸನ್ ಆಗಿ ಇರುತ್ತಾಳೆ. ಆದರೆ ಅವಳ ಲೈಫಿಗೆ ಒಂದು ದಿನ ಒಬ್ಬ ಹುಡುಗನ ಎಂಟ್ರಿ ಆಗುತ್ತದೆ. ಆ ಹುಡುಗನ ಎಂಟ್ರಿ ಆದಮೇಲೆ ಕಂಪ್ಲೀಟ್ ಆಗಿ ಅವಳ ಲೈಫ್ ಹೇಗೆಲ್ಲ ಟರ್ನ್ ತೆಗೆದುಕೊಳ್ಳುತ್ತದೆ ಮತ್ತು ಆ ಒಂದು ನಿಜವಾದ ಸತ್ಯಗಳು ಒಂದೊಂದಾಗಿನೇ ಆಚೆಗೆ ಬರ್ತಾ ಹೋಗುತ್ತವೆ. ಆ ಒಂದು ಸತ್ಯವನ್ನು ತಿಳಿದು ಆ ಬಂಗಾರಮ್ಮ ಏನು ಮಾಡ್ತಾಳೆ ಮತ್ತು ಹೇಗೆ ಅವನನ್ನು ಎದುರಿಸ್ತಾಳೆ ಅನ್ನುವುದು ಒಂದು ಸಿನಿಮಾದ ಕಥೆಯಾಗಿದೆ. ಈ ಕಥೆಯಲ್ಲಿ ಎಮೋಷನಲ್ ಇದೆ, ಫ್ಯಾಮಿಲಿ ಫುಲ್ ಬ್ರೇಕ್ ಡೌನ್ ಆಗುತ್ತೆ, ಟ್ರಸ್ಟ್ ಲವ್ ಕೂಡ ಹೋಗುತ್ತೆ, ಎಲ್ಲವೂ ಕೂಡ ಮಿಕ್ಸ್ ಆಗಿರುವ ಈ ಒಂದು ಸಿನಿಮಾದ ಸ್ಟೋರಿ ಬಿಗ್ ಕ್ವಶನ್ ಆಗಿ ಅವನನ್ನು ನಿಜವಾಗಲೂ ಇನ್ನೋಸೆಂಟ್ ಆಗಿರ್ತಾರಾ ಅಥವಾ ಒಂದು ಮಾಸ್ಟರ್ ಮೈಂಡ್ ಆಗಿ ಆ ಮನೆಗೆ ಬರ್ತಾನೆ ಅನ್ನೋದೇ ಸಿನಿಮಾದ ಒಂದು ಬಿಗ್ ಕ್ವಶನ್ ಆಗಿ ಉಳಿಯುತ್ತದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಹೆಚ್ಚಿನ ತಿಳಿದುಕೊಳ್ಳಬೇಕು ಆಸಕ್ತಿ ಇದ್ದರೆ ನೀವು ಈ ಒಂದು ಸಿನಿಮಾ ನೋಡಬಹುದು. ಈ ಸಿನಿಮಾ ಪ್ರಮುಖವಾಗಿ ತೆಲುಗು ಭಾಷೆಯಿಂದ ಬಂದಿರುವಂಥ ಒಂದು ಒಳ್ಳೆ ಫ್ಯಾಮಿಲಿ ಗುಡ್ ಎಂಟರ್ಟೈನ್ಮೆಂಟ್ ಸಿನಿಮಾವಾಗಿದೆ. ಸೊ ಹಾಗೆಯೇ ಕೊನೆಯಲ್ಲಿ ಬರುವಂಥ ಟ್ವಿಸ್ಟ್ ನಿಮ್ಮನ್ನು ಲಿಟ್ರಲಿ ಶಾಕಿಗೆ ತಳ್ಳಿ ಬಿಡುತ್ತದೆ. ಹೌದು, ಫ್ಯಾಮಿಲಿ ಸ್ಟೋರಿ ಅಂತ ಅಂದುಕೊಂಡು ನೀವು ಸಿನಿಮಾಗೆ ಹೋದರೆ ಅಲ್ಲಿ ಬರುವಂಥ ಸತ್ಯಗಳು ಸಿನಿಮಾದ ಕತೆ ಬೇರೆ ಲೆವೆಲ್ಗೆ ಹೋಗುತ್ತದೆ. ಹೌದು, ಒಬ್ಬ ಬಡ ಹೆಣ್ಣು ಮಗಳು ಯಾವ ರೀತಿ ಸ್ಟ್ರಗಲ್ ಲೈಫ್ ಇರುತ್ತೆ, ಅವಳು ಮದುವೆ ಹೋದ ಮನೆಗೆ ಅಲ್ಲಿ ಹೇಗೆಲ್ಲ ನಾವು ಜೀವನ ಎದುರಿಸಬೇಕು ಅನ್ನೋದೇ ಒಂದು ಸಿನಿಮಾದ ನಿಜವಾದ ಒಂದು ಟ್ರೂ ಆಗಿರುವಂಥ ಒಂದು ಕತೆ. ಸಿನಿಮಾ ನೋಡುವಾಗ ಕೂಡ ನಿಮ್ಮನ್ನು ಕೂಡ ಎಮೋಷ್ನಲ್ಗೆ ತಳ್ಳಿ ಬಿಡುತ್ತದೆ. ಅಷ್ಟಿರುವಂಥ ಒಂದು ಚೆನ್ನಾಗಿರುವಂಥ ಸ್ಕ್ರೀನ್ ಪ್ಲೇ, ವಿಜುವಲ್ಸ್, ಕತೆ ಹೇಳುವಂಥ ರೀತಿ, ಎಮೋಷ್ನಲ್ ಸೀನ್ಸ್ ಬಂದಾಗ ಹೇಗೆ ನಾವು ರಿಯಾಕ್ಟ್ ಮಾಡಬೇಕು, ಕಷ್ಟ ಅಥವಾ ಟ್ವಿಸ್ಟ್ ಬಂದಾಗ ಹೇಗೆ ತಾಳ್ಮೆಯಿಂದ ಯೋಚನೆ ಮಾಡಿ ಅವನನ್ನು ದಾಟಬೇಕು ಅನ್ನೋದು ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿ ಕೊಟ್ಟಿದ್ದಾರೆ. ಸೊ ಈ ಸಿನಿಮಾ ಪ್ರೆಸೆಂಟ್ ಥಿಯೇಟರ್ಗಳಲ್ಲಿ ರನ್ ಆಗ್ತಾ ಇದೆ. ಸೊ ತೆಲುಗುವಿಂದ ಬಂದಿರುವ ಸಿನಿಮಾ ಒಂದು ಬೆಸ್ಟ್ ಆಗಿದೆ. ಸೊ ಇದು ಆಗಿತ್ತು ಮಾಹಿತಿ ಬಂಗಾರಂ ಎಂಬ ಒಂದು ಸಿನಿಮಾದೊಂದು ಸಣ್ಣ ಅಪ್ಡೇಟ್ ಹಾಗೂ ರಿವ್ಯೂ ಇನ್ಫಾರ್ಮೇಷನ್ ವಿಡಿಯೋ. ಕಂಟೆಂಟ್ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಹಾಗೆ ಮತ್ತೆ ಮತ್ತೊಂದು ಮೂವಿ ರಿವ್ಯೂ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರು ಕಾಯ್ತಾರೆ. ಹಳೆ ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ.